ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತು 4ನೇ ತಾರೀಕು GSTದು ಅನೌನ್ಸ್ಮೆಂಟ್ ಬಂದಿದ್ದಾದ್ಮೇಲೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಯಿತು. ಆದರೆ ಸಸ್ಟೈನ್ ಆಗಲಿಲ್ಲ, ಸೆಲ್ ಆಫೇ ಆಗೋಯ್ತು. ಆಲ್ಮೋಸ್ಟ್ ಕ್ಲೋಸಿಂಗ್ ಅಲ್ಲಿ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಸೊ ನಾಳೆಗೆ ಅಂದರೆ ಸ್ವಿಂಗ್ ಟ್ರೇಡಿಂಗಿಗೋಸ್ಕರ 5ನೇ ತಾರೀಕು ಸೆಪ್ಟೆಂಬರ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ಆಸ್ ಯೂಶುವಲ್ ನಿಫ್ಟಿಯ ಚಾರ್ಟು ಲೆಫ್ಟ್ ಹ್ಯಾಂಡ್ ಸೈಡು ವೀಕ್ಲಿ ಚಾರ್ಟ್ ಇದೆ, ರೈಟ್ ಹ್ಯಾಂಡ್ ಸೈಡು ಡೇ ಚಾರ್ಟ್ ಇದೆ. ನೋಡಿ, ವೀಕ್ಲಿ ಚಾರ್ಟ್ ಅಲ್ಲಿ ನಿಫ್ಟಿ ಮಿಡಲ್ ಬ್ಯಾಂಡ್ ನ ಕೆಳಗಡೆ ಇದೆ. ಆದ್ರೆ ಮಿಡಲ್ ಬ್ಯಾಂಡ್ ಕೆಳಗಡೆ ಮೊನ್ನೆ ಅಂದ್ರೆ ನನ್ನ ಪ್ರೀವಿಯಸ್ 2 ವೀಕ್ಸ್ 2 ವಿಡಿಯೋಸ್ ಮೊದಲು ಒಂದು ನಿಫ್ಟಿ ಕ್ರ್ಯಾಶ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅವಾಗ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೆ ಏನದು ಅಂತಂದ್ರೆ, ಈ ಲೆವೆಲ್ಸ್ ಏನಿದೆ 24,337 ಇದ್ರ ಕೆಳಗಡೆ ಏನಾದ್ರೂ ಕ್ಲೋಸ್ ಆಯ್ತು ಅಂದ್ರೆ ಒನ್ ಡೇ, ಅವಾಗ ಮಾತ್ರ ನಿಫ್ಟಿ ವೀಕ್ ಆಗುತ್ತೆ. ಆದ್ರೆ ಸದ್ಯಕ್ಕೆ ವೆಯ್ಟ್ ಅಂಡ್ ವಾಚ್ ಮೋಡಲ್ ಇದೆ. ಅಂದ್ರೆ ಮಿಡಲ್ ಬ್ಯಾಂಡ್ ಕೆಳಗಡೆ ಬಂದಿದೆ, ಆದ್ರೆ ಇನ್ನ ಸೆಲ್ ಕನ್ಫರ್ಮೇಶನ್ ಆಗಿಲ್ಲ, ಅಂದ್ರೆ ವೀಕ್ನೆಸ್ ಕನ್ಫರ್ಮೇಶನ್ ಆಗಿಲ್ಲ. ಹಂಗಾಗಿ ಏನಾಗ್ತಾ ಇದೆ, ನಿಫ್ಟಿ ಮಿಡಲ್ ಬ್ಯಾಂಡ್ ಹತ್ರನೇ ಒದ್ದಾಡ್ತಾ ಇದೆ. ಮೇಜರ್ ಆಫ್ ದ ಇಂಡೆಕ್ಸಸ್ ಅಂದ್ರೆ ಸೆಕ್ಟರ್ ಇಂಡೆಕ್ಸಿಸ್ ನಮ್ಗೆ ವೀಕ್ ಸೈಡ್ ಇರೋದ್ರಿಂದ ನಿಫ್ಟಿ ಮೇಲಕ್ಕೆ ಹೋದ್ರೂ ಸೆಲ್ ಆಫ್ ಆಗೋಗ್ತಾ ಇದೆ. ಮೇಜರ್ ಇಂಡೆಕ್ಸ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಮೊದಲೇದಾಗಿ ನಿಫ್ಟಿಯ ವೀಕ್ಲಿ ಚಾರ್ಟು ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ ವೀಕ್ಲಿ, ಡೈಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಆಲ್ಮೋಸ್ಟ್ ಮಿಕ್ಸ್ಡ್ ರಿಯಾಕ್ಷನ್. ಸೊ ಒಂದು ಮಿಡಲ್ ಬ್ಯಾಂಡ್ ಕೆಳಗಡೆ ವೀಕ್ಲಿ ಇರೋದ್ರಿಂದ ನಮಗೆ ಒಂದು ವೀಕ್ನೆಸ್ ಅಂತಾನೆ ಹೇಳ್ಬೋದು. ಮೇಲಕ್ಕೆ ಹೋಗ್ತಾ ಇದ್ರು ಸಸ್ಟೈನ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಸೆಕ್ಟರ್ ವೈಸ್ ನೋಡ್ಕೊಳ್ತಾ ಹೋದ್ರೆ, ಮೇಜರ್ ಸೆಕ್ಟರ್ ನಮಗೆ ಬರುವಂಥದ್ದು ನಿಫ್ಟಿ ಬ್ಯಾಂಕ್ ಸೆಕ್ಟರ್. ನಿಫ್ಟಿ ಬ್ಯಾಂಕ್ ಸೆಕ್ಟರ್ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಡೈಲಿ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಬ್ಯಾಂಕ್ ಸೆಕ್ಟರು ಫೈನಾನ್ಸ್ ಸೆಕ್ಟರು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಕೊಡುತ್ತೆ ನಿಫ್ಟಿಗೆ. ಸೊ ಹಾಗಾಗಿನೇ ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದ್ರು ಸಸ್ಟೈನ್ ಆಗ್ತಲ್ಲ. ಯಾಕೆಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿರುವಂತಹ ಬ್ಯಾಂಕ್ ಸ್ಟಾಕ್ಸ್ ಸೆಲ್ ಆಫ್ ಆಗ್ತಾ ಇದೆ, ಅದು ಸ್ಟ್ರಾಂಗ್ ಇಲ್ಲ. ಅಂದ್ರೆ ಇದು ನೋಡ್ತಾ ಇದ್ದಂಗೆ ನಮಗೆ ಗೊತ್ತಾಗ್ತಾ ಇದೆ, ನಿಫ್ಟಿ ಬ್ಯಾಂಕ್ ಬಂದು ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ, ಡೇ ನಲ್ಲೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇದೆ ಅಂತಂದ್ರೆ ಇದು ವೀಕ್ನೆಸ್ ನ ತೋರಿಸ್ತಾ ಇದೆ. ನೋಡಿ, ಇವತ್ತು GST ಅನೌನ್ಸ್ಮೆಂಟ್ ಆದ್ರೂ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲಕ್ಕೆ ಹೋಗ್ಲಿಲ್ಲ. ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಏನಿದೆಯೋ ಅದಕ್ಕೆ ಪಾಸಿಟಿವ್ ನ್ಯೂಸ್ ಬರಲಿಲ್ಲ. ಹಂಗಾಗಿ ಇದು ಟೆಕ್ನಿಕಲಿನೂ ವೀಕ್ ಆಗಿದೆ, ಪ್ಲಸ್ ನಮಗೆ ಫಂಡಮೆಂಟಲಿನೂ ಇದಕ್ಕೆ ಬೇಕಾಗಿರುವಂತಹ ಗುಡ್ ನ್ಯೂಸ್ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಇದು ಮೇಲಕ್ಕೆ ಹೋಗಿಲ್ಲ. ಆಸ್ ಆಫ್ ನೌ ಟೆಕ್ನಿಕಲಿ ಇದು ವೀಕ್ ಆಗಿದೆ. ಇದೇ ತರ ಆಟೋ ಸೆಕ್ಟರ್. ನೋಡಿ, ಇವತ್ತು GST ಅನೌನ್ಸ್ಮೆಂಟ್ ಆಗಿದಾದ್ಮೇಲೆ ಮೇಜರ್ ಯಾವ ಸ್ಟಾಕ್ಸ್ ಮೇಲಕ್ಕೆ ಹೋಯ್ತು? ಆಟೋ ಸ್ಟಾಕ್ಸ್. ಅದೇ ನಮ್ಗೆ ಚಾರ್ಟ್ ಅಲ್ಲಿ ಇದು ಮೊದಲಿಂದನೂ ಹೇಳಿತ್ತಾ, ಅಥವಾ ಮೊದಲು ನಾವು ನೋಡ್ತಾ ಇದ್ರೆ ಆಟೋ ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತಾ ಇತ್ತಾ ಅಂತಂದ್ರೆ, ನೋಡಿ ವೀಕ್ಲಿ ಚಾರ್ಟ್ ಅಲ್ಲಿ ಆಟೋ ಸೆಕ್ಟರ್ ಮಿಡಲ್ ಬ್ಯಾಂಡ್ ಮೇಲಿದೆ. ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಪ್ಲಸ್ ಇಲ್ಲೂ ಡೈಲಿ ಚಾರ್ಟ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿಂದ 13ನೇ ತಾರೀಕು ಆಗಸ್ಟ್ ಇಂದನು ನಮ್ಗೆ ಡೈಲಿ ಚಾರ್ಟ್ ಮೇಲ್ಗಡೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ಸೊ ಹಾಗಾಗಿ ಇಲ್ಲಿಂದನೂ ಸ್ಟ್ರಾಂಗ್ನೆಸ್ ಇದೆ. ನೋಡಿ, ಇವತ್ತು ಬ್ಯಾಂಕ್ ಸೆಕ್ಟರ್ ಹೋಗ್ಲಿಲ್ಲ ಮೇಲೆ, ಆಟೋ ಸೆಕ್ಟರ್ ಹೋಯ್ತು. ಯಾಕೆ ಅಂತಂದ್ರೆ ಟೆಕ್ನಿಕಲ್ ಸ್ಟ್ರಾಂಗ್ ಆಗಿದೆ, ಪ್ಲಸ್ ಫಂಡಮೆಂಟಲ್ ನ್ಯೂಸ್ ಏನಿದೆ GST ನ್ಯೂಸ್, ಇದು ನಮ್ಗೆ ಟೆಕ್ನಿಕಲ್ ಸೈಡೇ ಬಂದಿರೋದ್ರಿಂದ ಗ್ಯಾಪ್ ಅಪ್ ಆಗಿದೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಸೆಕ್ಟರ್ ಅನಾಲಿಸಿಸ್ ಮಾಡೋದ್ರಿಂದ ನಮ್ಗೆ ಎಷ್ಟು ಅಡ್ವಾಂಟೇಜ್ ಇದೆ ಅಂತ. ಒಂದು ಬ್ಯಾಂಕ್ ಸೆಕ್ಟರ್ ಅಲ್ಲಿ ನಾವು ಅವಾಯ್ಡ್ ಮಾಡಿರ್ತೀವಿ ಬೈಯಿಂಗ್ ಝೋನ್ನ, ಬಿಕಾಸ್ ನಾವು ಸ್ವಿಂಗ್ ಟ್ರೇಡ್ ಮಾಡ್ತಾ ಇದೀವಿ ಅಂತಂದಾಗ ನೆಕ್ಸ್ಟ್ 5 ಡೇಸ್ಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಬಿಟ್ರೆ, ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಏನಾಗುತ್ತೆ, ಇನ್ನು 6 ತಿಂಗಳಿಗೆ ಏನಾಗುತ್ತೆ, ಇನ್ನೊಂದು ವರ್ಷಕ್ಕೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೋಡಿ, ದಯವಿಟ್ಟು ಇದನ್ನ ಇನ್ಫಾರ್ಮೇಶನ್ ಅಂತ ತಗೊಳ್ಳಿ, ಎಜುಕೇಶನ್ ಪರ್ಪಸ್ ಅಂತ ತಗೊಳ್ಳಿ. ನೀವೇನಾದ್ರು ಇನ್ವೆಸ್ಟರ್ ಆಗಿದ್ರೆ ಈ ಚಾರ್ಟ್ಸ್ ಎಲ್ಲ ನೋಡೋದು ಬೇಕಾಗಿಲ್ಲ. ನೀವೇನಾದ್ರೂ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂತ ಇದ್ರೆ, ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ರೆ, ಈ ವೇನಲ್ಲಿ ನಾವು ನೋಡಿದ್ರೆ ನಮಗೊಂದು ಪರ್ಫೆಕ್ಟ್ ವೇ ಸಿಗುತ್ತೆ ಅನ್ನೋದನ್ನ ನಾನು ಕನ್ವೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಆಟೋ ಸೆಕ್ಟರ್ ಆಯ್ತು. ಇದೇ ತರ ನೆಕ್ಸ್ಟ್ ನಾವು ಮೆಟಲ್ ಸೆಕ್ಟರ್ ನೋಡೋಣ. ನೋಡಿ, ಮೆಟಲ್ ಸೆಕ್ಟರ್ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ ವೀಕ್ಲಿ, ಡೈಲಿನೂ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇದೆ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಅಂದ್ರೆ 3ನೇ ತಾರೀಕು ಸೆಪ್ಟೆಂಬರ್ ಮೆಟಲ್ ಸ್ಟಾಕ್ಸ್ ಎಲ್ಲ ಮೇಲಕ್ಕೆ ಹೋಯ್ತು. ಸೊ ನಿನ್ನೆ ನೋಡಿ, 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಮೆಟಲ್ ಸೆಕ್ಟರ್ ಆಲ್ಮೋಸ್ಟ್ ನಮಗೆ ಒಂದು ಎಷ್ಟು ಪರ್ಸೆಂಟು 3% ಅಪ್ ಆಯ್ತು. ಸೊ ಅದು ನಮಗೆ ಫಸ್ಟೇ ಗೊತ್ತಾಗ್ತಾ ಇತ್ತಾ ಅಂತಂದ್ರೆ, ಹೌದು. ನಾವು ಮೊನ್ನೆ ನೋಡಿದಾಗ ಅಂದ್ರೆ 2ನೇ ತಾರೀಕು ನೋಡಿದಾಗ ಇದು ನಮಗೆ
ವೀಕ್ಲಿನಲ್ಲಿ ಮಿಡಲ್ ಬ್ಯಾಂಡ್ ಮೇಲಿದೆ, ಡೈಲಿನಲ್ಲೂ ಮಿಡಲ್ ಬ್ಯಾಂಡ್ ಮೇಲಿತ್ತು. ಸೊ ಇದ್ರ ಪ್ರೊಬಬಿಲಿಟಿ ಏನು ಅಂತಂದ್ರೆ ಇದು ಸದ್ಯಕ್ಕೆ ನಾವು ಸೆಲ್ ಮಾಡಬಾರ್ದು, ಈ ಸೆಕ್ಟರ್ ಅಲ್ಲಿರುವಂತಹ ಸ್ಟಾಕ್ಸು ಸ್ಟ್ರಾಂಗ್ ಇದೆ ಅನ್ನೋದು ಇದ್ರದ್ದೊಂದು ಪ್ರೊಬಬಿಲಿಟಿ. ಓಕೆ, ಸೊ ಇದೇ ತರ ನಾವು ನೋಡ್ಕೊಳ್ತಾ ಬಂದ್ರೆ ನೋಡಿ, ಇದು ನಾನು ಮೊನ್ನೆ ತೋರಿಸಿದಂಥದ್ದು, ಇದು ಬಿಲೋ. ಈಗ ನಮಗೆ ಆಟೋ ಸೆಕ್ಟರ್ ಗ್ರೀನ್ ಅಲ್ಲಿ ಏನ್ ಮಾರ್ಕ್ ಮಾಡಿದೀನಿ, ಇದು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗ್ತದೆ. ಬ್ಯಾಂಕ್ ಸೆಕ್ಟರ್ ವೀಕ್ ಇದೆ ಅಂತ ಗೊತ್ತಾಗ್ತದೆ. FMCG ಸೆಕ್ಟರ್ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಆಲ್ರೆಡಿ ಮೊನ್ನೆನೂ ಇತ್ತು ನೋಡಿ, ಇಲ್ಲಿ FMCG ಸೆಕ್ಟರ್ ಮೊನ್ನೆನೂ ಇತ್ತು. ಅದೇ ತರ ಕನ್ಸ್ಯೂಮರ್ ಡ್ಯೂರಬಲ್ ನೋಡಿ, ಕನ್ಸ್ಯೂಮರ್ ಡ್ಯೂರಬಲ್ ಮೊನ್ನೆನೂ ಸ್ಟ್ರಾಂಗ್ ಇತ್ತು, ಇವಾಗಲೂ ಸ್ಟ್ರಾಂಗ್ ಇದೆ. ಮೆಟಲ್ ಸೆಕ್ಟರ್ ಮೊನ್ನೆನೂ ಸ್ಟ್ರಾಂಗ್ ಇತ್ತು, ಇವಾಗಲೂ ಸ್ಟ್ರಾಂಗ್ ಇದೆ. ಇದ್ರಲ್ಲಿ ಚೇಂಜಸ್ ಆಗಿರುವಂತದ್ದು ಇವಾಗ ಆಸ್ ಆಫ್ ನಾವು ಮೊನ್ನೆ ಅಂದ್ರೆ 3ನೇ ತಾರೀಕು ನಾವು ವಿಡಿಯೋ ಮಾಡಿದಾಗ ಇದು IT ಸೆಕ್ಟರ್ದು ನ್ಯೂಟ್ರಲ್ ಇತ್ತು, ನ್ಯೂಟ್ರಲ್ ಇಂದ ಇವಾಗ ಮತ್ತೆ ವೀಕ್ ಸೈಡ್ ಬಂತು. ಅಂದ್ರೆ ಅವತ್ತು ಏನಿತ್ತು ಅಂತಂದ್ರೆ ವೀಕ್ಲಿ ಬಂದು ಬಿಲೋ ಇತ್ತು, ಡೈಲಿ ಎಬೋ ಇತ್ತು, ನ್ಯೂಟ್ರಲ್ ಆಗಿತ್ತು. ಆದ್ರೆ ಇವಾಗ ವೀಕ್ಲಿನೂ ಬಿಲೋ ಬಂದಿದೆ, ಡೈಲಿನೂ ಬಿಲೋ ಬಂದಿದೆ, ಅಗೈನ್ ಇದು ವೀಕ್ ಆಯ್ತು. ಸೊ ಈ ಟೇಬಲ್ ನ ನೋಡ್ತಾ ಇದ್ದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಆಟೋ ಸೆಕ್ಟರ್ ಅಲ್ಲಿ ನಾನು ಒಂದು ಸ್ಟ್ರಾಂಗ್ನೆಸ್ ನ ತೋರಿಸ್ತಾ ಇದೆ. ಆಟೋ ಸೆಕ್ಟರ್ ಸ್ಟ್ರಾಂಗ್ ಸ್ಟಾಕ್ಸ್ ಕಡೆ ಗಮನ ಹರಿಸಬೇಕು. ಪ್ಲಸ್ ಅಂದ್ರೆ ಬೈಯರ್ ಆಗಿದ್ರೆ FMCG ಸೆಕ್ಟರ್ ನೋಡಿ, FMCG ಸೆಕ್ಟರ್ ಅಲ್ಲಿ ಇವತ್ತು ಎಷ್ಟೋ ಸ್ಟಾಕ್ಸ್ ಮೇಲಕ್ಕೆ ಹೋಯ್ತು. ಆದ್ರೆ ಇವತ್ತು ನಾನು ತಗೊಂತೀನಿ ಅಂತಂದ್ರೆ ಹಾಗಲ್ಲ, ಇದನ್ನ ಹಿಂದಿನ ದಿನ ಪ್ರಿಪ್ರೇಷನ್ಸ್ ಮಾಡಕೋಬೇಕಾದ್ರೆ ನಮ್ಗೆ ಆಲ್ರೆಡಿ ಅದು ಗೊತ್ತಿರಬೇಕು. ಅಂದ್ರೆ ಇವತ್ತೇನೋ ನೀವು ಗ್ಯಾಪ್ ಅಪ್ ಆದಾಗ GST ಅನೌನ್ಸ್ಮೆಂಟ್ ಆದಾಗ ತಗೊಂಡಿದ್ರೆ ಏನಾಗುತ್ತೆ, ಅಲ್ಲಿಂದ ಡೌನ್ ಬಂದ್ಬಿಡ್ತು. ಅದೇ 2 ಡೇಸ್ ಬ್ಯಾಕ್, ಒಂದಿನದ ಮುಂಚೆ ನಾವೇನಾದ್ರು ತಗೊಂಡಿದ್ರೆ ಏನಾಗ್ತಾ ಇತ್ತು, ಇವಾಗ ಗ್ಯಾಪ್ ಅಪ್ ನ ನಾವು ಎಂಜಾಯ್ ಮಾಡ್ಬೋದಾಗಿತ್ತು. ಸೊ ಹಂಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಅಂತಂದಾಗ ನೆಕ್ಸ್ಟ್ 5 ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ತಿಂಗಳಿಗೆ ಏನಾಗುತ್ತೆ ಅಥವಾ ಇನ್ನು 6 ತಿಂಗಳಿಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಈ ವರ್ಕ್ ಏನಿದೆ ಇದನ್ನ ನಾವು ಡೈಲಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ PSU ಬ್ಯಾಂಕು ವೀಕ್ ಇದೆ. ಯಾಕೆಂತಂದ್ರೆ ಪ್ರೀವಿಯಸ್ ನಾವು 3ನೇ ತಾರೀಕು ವಿಡಿಯೋ ಮಾಡಿದಾಗ ನ್ಯೂಟ್ರಲ್ ಇತ್ತು, ಅಂದ್ರೆ ಅವಾಗ ವೀಕ್ಲಿ ಬಂದು ಬಿಲೋ ಇತ್ತು, ಡೈಲಿ ಬಂದು ಎಬೋ ಇತ್ತು, ಸೊ ನ್ಯೂಟ್ರಲ್ ಆಗಿತ್ತು. ಈಗ ಇದರಲ್ಲಿ ಎರಡೂ ಬಿಲೋ ಇದೆ. ಸೊ ಈಗ ಈ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಟರ್ ಅಲ್ಲಿ ನಾನು ಬೈಯಿಂಗ್ ನಮ್ಮ 1 ಅವರ್ ಚಾರ್ಟ್ ಅಲ್ಲಿ ಪ್ಯಾಟ್ರನ್ ಇದೆಯಾ ಅಂತ ನೋಡಿದ್ರೆ ಆಟೋ ಸೆಕ್ಟರ್ ಅಲ್ಲಿ ಬೈಯಿಂಗ್ ಸೈಡ್ ನೋಡ್ತೀನಿ, FMCG ಸೆಕ್ಟರ್ ಅಲ್ಲಿ ಬೈಯಿಂಗ್ ಸೈಡ್ ನೋಡ್ತೀನಿ, ಅದೇ ತರ ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್ ಅಲ್ಲಿ ಬೈಯಿಂಗ್ ಸೈಡ್ ನೋಡ್ತೀನಿ, ಮೆಟಲ್ ಸೆಕ್ಟರ್ ಅಲ್ಲಿ ಬೈಯಿಂಗ್ ಸೈಡ್ ನೋಡ್ತೀನಿ. ಇದೇ ತರ ನಾನೇನೋ ಫ್ಯೂಚರ್ಸ್ ಅಲ್ಲಿ ಮಾಡ್ತೀನಿ ಟ್ರೇಡು, ಅಥವಾ ಶಾರ್ಟ್ ಪೊಸಿಷನ್ ತಗೊಳ್ತೀನಿ, ಪುಟ್ ಆಪ್ಷನ್ ನ ತಗೊಳ್ತೀನಿ, ಅಥವಾ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿ ಕಾಲ್ ಆಪ್ಷನ್ ನ ಹೆಡ್ಜ್ ಮಾಡ್ಕೊಳ್ತೀನಿ. ಅಂದ್ರೆ ನಾನು ಸೆಲ್ ಕಡೆ ಏನಾದ್ರು ಟ್ರೇಡ್ ತಗೊಳ್ತೀನಿ ಅಂತಂದ್ರೆ, ಯಾಕೆಂದ್ರೆ ಈಕ್ವಿಟಿನಲ್ಲಿ ನಾವು ಸೆಲ್ ಟುಡೇ ಬೈ ಟುಮಾರೋ ಮಾಡಕ್ ಬರಲ್ಲ. ಅಂದ್ರೆ BTST ಮಾಡ್ಬೋದು, ಬೈ ಟುಡೇ ಸೆಲ್ ಟುಮಾರೋ ಮಾಡ್ಬೋದು, ಅದೇ ಉಲ್ಟಾ ಮಾಡಕ್ ಬರಲ್ಲ. ಯಾಕೆಂತಂದ್ರೆ ಈಕ್ವಿಟಿನಲ್ಲಿ ನಾವು ಓನ್ಲಿ ಇಂಟ್ರಾಡೇ ಸೆಲ್ ಮಾಡ್ಬೋದು, 3 ಕಾಲ್ ಒಳಗಡೆ ಅದನ್ನ ಸ್ಕ್ವೇರ್ ಆಫ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವೇನಾದ್ರು ಶಾರ್ಟ್ ಪೊಸಿಷನ್ ತಗೊಳ್ತೀವಿ ಅಥವಾ ಸೆಲ್ ಪೊಸಿಷನ್ ತಗೊಳ್ತೀವಿ ಅಂತಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ಗೆ ಹೋಗ್ಬೇಕು. ಅದರಲ್ಲಿ ನಮಗೆ 2-3 ತರ ಆಪ್ಷನ್ಸ್ ಇದೆ. ಒಂದು ಫ್ಯೂಚರ್ಸ್ ನ ಸೆಲ್ ಮಾಡಿ ಕಾಲ್ ಆಪ್ಷನ್ ನ ಹೆಡ್ಜ್ ಮಾಡ್ಕೋಬಹುದು, ಅಥವಾ ನಾವು ಪುಟ್ ಆಪ್ಷನ್ ನ ಡೈರೆಕ್ಟ್ ಆಗಿ ತಗೋಬಹುದು, ಇಲ್ಲ ಕಾಲ್ ನ ಸೆಲ್ ಮಾಡ್ಬೋದು. ಈ ತರ ತುಂಬಾ ಆಪ್ಷನ್ಸ್ ಇದಾವೆ. ಸೊ ಆಸ್ ಆಫ್ ನೌ ಈ ಟೇಬಲ್ ನ ನೋಡ್ತಾ ಇದ್ರೆ ನನಗೆ ಯಾವ ಕಡೆ ನಾನು ಟ್ರೇಡ್ ನ ಮಾಡಬೇಕು, ಯಾವ ಸೆಕ್ಟರ್ ಅಲ್ಲಿ ನಾನಿದ್ರೆ ನನಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ನೋಡಿ, ಯಾಕೆ ಅಂತಂದ್ರೆ ಪ್ರೀವಿಯಸ್ಲಿನೂ ಆಟೋ ಸೆಕ್ಟರ್ ಸ್ಟ್ರಾಂಗ್ ಅಂತ ಇತ್ತು, ಇದು 13ನೇ ತಾರೀಕಿಂದಾನೇ ಇದೆ. ಸೊ ಹಂಗಾಗಿ ಆಟೋ ಸೆಕ್ಟರ್ ಏನಾಗ್ತಾ ಇದೆ, ಗ್ಯಾಪ್ ಅಪ್ ಆಟೋ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ಈ ಪ್ರಿಪ್ರೇಷನ್ ಆಗಿದ್ದಾದ್ಮೇಲೆ ಈಗ ಆಟೋ ಸೆಕ್ಟರ್ ಅಲ್ಲಿ ಇರುವಂತದ್ದು ಅಥವಾ FMCG ಕನ್ಸ್ಯೂಮರ್ ಡ್ಯೂರಬಲ್ ಅಲ್ಲಿ ಇರುವಂತಹ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಯಾವ್ದಾದ್ರು ನಮ್ಗೆ 1 ಅವರ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಇದೆಯಾ ಅಂತ ನೋಡಿದ್ರೆ ನಮ್ಗೆ ಕೆಲವೊಂದು ಸ್ಟಾಕ್ಸ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ಇದು ನಮ್ಗೆ ಒಂದು ಅಪ್ ಟ್ರೆಂಡ್ ಇತ್ತು, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಗಿದೆ, ಈಗ ಮತ್ತೆ ಅಪ್ ಟ್ರೆಂಡ್. ಸೊ ಈ ಸ್ಟಾಕ್ ಏನಿದೆ ಇದು ಒಂದು ಲೈನ್ ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ 1605 ಅಂತ. ಇದ್ರ ಮೇಲ್ಗಡೆ ನನಗೆ 1 ಅವರ್ ಬ್ರೇಕ್ಔಟ್ ಬಂತು ಅಂತಂದ್ರೆ ಈ ಸ್ಟಾಕು ನನಗೆ ಒಂದು ಯಾವುದು ಸ್ಟ್ರಾಂಗ್ ಸೆಗ್ಮೆಂಟ್ ಅಲ್ಲಿ ಇದೆಯೋ ಆ ಸೆಗ್ಮೆಂಟ್ಗೆ ಸೇರಿರುವಂತಹ ಸ್ಟಾಕು. ಅಂದ್ರೆ ಒಂದು ಅಪ್ ಟ್ರೆಂಡ್ ಇದೆ, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಯ್ತು. ಅದೇ ತರ ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಅಪ್ ಟ್ರೆಂಡ್ ಇದೆ, ಕನ್ಸಾಲಿಡೇಷನ್ ಆಯ್ತು, ಇದು ನನಗೆ ಬ್ರೇಕ್ಔಟ್ ಸಿಕ್ತು ಅಂತಂದ್ರೆ ಅಗೈನ್ ಇದನ್ನು ಸೆಕ್ಟರ್ ಆಲ್ರೆಡಿ ಸ್ಟ್ರಾಂಗ್ ಇದೆ. ಈ ಪರ್ಟಿಕ್ಯುಲರ್ ಸ್ಟಾಕ್ ಏನಿದೆ ಇದನ್ನ ನಾನು ಟ್ರೇಡ್ ಮಾಡಂಗಿದ್ರೆ ನಾನು ಬೈ ಸೈಡ್ ಟ್ರೇಡ್ ಮಾಡ್ತೀನಿ, ಬಿಕಾಸ್ ಸೆಕ್ಟರ್ ಸ್ಟ್ರಾಂಗ್ ಇದೆ. ಅದೇ ತರ ಇಲ್ಲಿ ಇದಾಯ್ತು ನೋಡಿ, ಇದು ಪ್ರೀವಿಯಸ್ಲಿ ಆಲ್ರೆಡಿ ಮೊನ್ನೆ
ಬಂದಿದ್ದಂಥದ್ದು. ಅಂದ್ರೆ ಒಂದು ಅಪ್ ಟ್ರೆಂಡ್ ಇತ್ತು, ಅದಾದ್ಮೇಲೆ ಸೈಡ್ ವೇಸ್ ಆಗಿತ್ತು, ನಮ್ಗೆ 2ನೇ ತಾರೀಕು ಬ್ರೇಕ್ಔಟ್ ಕೊಟ್ಟಿತ್ತು. ಸೊ ಅದಾದ್ಮೇಲೆ ಈ ತರ ಒಂದು ಗ್ಯಾಪ್ ಅಪ್ ಆಯ್ತು. ಇವತ್ತು ಯಾವ್ದು ಗ್ಯಾಪ್ ಅಪ್ ಆಗಿದೆ ಆ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ ಇದು. ನೆಕ್ಸ್ಟ್ ನೋಡಿ, ಇದು ಸೆಲ್ ಸೈಡ್. ಯಾಕೆ ಅಂತಂದ್ರೆ ಪ್ರೀವಿಯಸ್ ಟ್ರೆಂಡ್ ಡೌನ್ ಇದೆ, ಅದಾದ್ಮೇಲೆ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಇಲ್ಲಿ ನಾನೊಂದು ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಏನು ಅಂತಂದ್ರೆ ಒಂದು ಸಪೋರ್ಟ್ ಲೈನ್ ಇದು. ಈ ಸಪೋರ್ಟ್ ಲೈನ್ ಕೆಳಗಡೆ 1 ಅವರ್ ಕ್ಯಾಂಡಲ್ ಕ್ಲೋಸಿಂಗ್ ಬಂತು ಅಂತಂದ್ರೆ ಮಾತ್ರ ನಾನು ಟ್ರೇಡ್ ತಗೋಬಹುದು. ಅಂದ್ರೆ ಈ ಲೈನ್ ನ ನಾನು ಮಾರ್ಕ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಏನ್ ಅಡ್ವಾಂಟೇಜ್ ಅಂತಂದ್ರೆ, ನಾನು ನಾಳೆ ಓಪನ್ ಆದಾಗ ಮಾರ್ಕೆಟ್ ಎಲ್ಲಾ ಸ್ಟಾಕ್ಸ್ ನ ಕುತ್ಕೊಂಡು ನೋಡೋದ್ ಬೇಕಾಗಿಲ್ಲ. ಈ ಸ್ಟಾಕ್ ನಾನು ಆಲ್ರೆಡಿ ಏನ್ ಪ್ರಿಪೇರ್ ಮಾಡ್ಕೊಂಡಿದ್ದೀನೋ ಇದು ನನಗೆ ರೆಫರೆನ್ಸ್ ಲೈನ್, ಇಲ್ಲೊಂದು ಸಪೋರ್ಟ್ ಲೈನ್ ಇದೆಯಲ್ಲ, ಇದ್ರ ಕೆಳಗಡೆ ಬರ್ತಾ ಇದ್ರೆ ಈ ಸ್ಟಾಕ್ ಅಲ್ಲಿ ನಾನು ಏನ್ ಪೊಸಿಷನ್ ತಗೊಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೀನಿ. ಬಿಟ್ರೆ ಈ ಸ್ಟಾಕ್ ಬಿಟ್ಟು ಬೇರೆ ಯಾವ್ದಾದ್ರು ಬೀಳ್ತಾ ಇದೆ, ಯಾವ್ದಾದ್ರು ಸ್ಟಾಕ್ ಏನೇನೋ ಆಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆನೂ ನಾನು ನೋಡಕ್ ಹೋಗಲ್ಲ. ಅಂದ್ರೆ ಈ ತರ ಪ್ರಿಪ್ರೇಷನ್ ಇದ್ದಾಗ ಮಾತ್ರ ನಾವು ಕಾನ್ಸಂಟ್ರೇಟ್ ಆಗಿ ಮಾಡ್ಬೋದು. ಪ್ರಿಪ್ರೇಷನ್ ಇಲ್ಲ ಅಂತಂದ್ರೆ ನಾಳೆ ಓಪನ್ ಹೆಂಗಾಗುತ್ತೆ ಗೊತ್ತಿರಲ್ಲ. ಯಾಕೆಂದ್ರೆ ಓಪನಿಂಗು ಅಥವಾ ಕ್ಲೋಸಿಂಗು ಅಥವಾ ಮಾರ್ಕೆಟ್ ಓಪನ್ ಆಗೋದು ಯಾರ ಕೈಯಲ್ಲೂ ಇರಲ್ಲ. ಆದ್ರೆ ಮಾರ್ಕೆಟ್ ಓಪನ್ ಆಗಿದ್ದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅನ್ನೋದು ನನ್ನ ಕೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ತರ ಪ್ರಿಪ್ರೇಷನ್ಸ್ ನಮ್ಗೆ ನೆಸೆಸಿಟಿ ಆಗುತ್ತೆ. ನೋಡಿ, ಇದು ನಾನು ಆಲ್ಮೋಸ್ಟ್ ಇವತ್ತು 6:30ನಲ್ಲಿ ಪ್ರಿಪೇರ್ ಮಾಡಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಅದೇ ತರ ಈ ಸ್ಟಾಕ್ ನೋಡಿ, ಅಂದ್ರೆ ಇದು ಸೆಲ್ ಸೈಡ್. ಬಿಕಾಸ್ ಪ್ರೀವಿಯಸ್ ಟ್ರೆಂಡ್ ಡೌನ್ ಇದೆ, ಅದಾದ್ಮೇಲೆ ಕನ್ಸಾಲಿಡೇಷನ್ ಆಯ್ತು. ಕನ್ಸಾಲಿಡೇಷನ್ ಆಗಿದಾದ್ಮೇಲೆ ಇಲ್ಲೊಂದು ಲೈನ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಬಂತು ಅಂತಂದ್ರೆ ನಾನು ಅಗೈನ್ ಇದನ್ನ ಸೆಲ್ ಟ್ರೇಡ್ ಆಗಿ ತಗೊಳ್ತೀನಿ ಅನ್ನೋ ತರ. ನೋಡಿ, ಇದು ಕಂಪ್ಲೀಟ್ಲಿ ಚಾರ್ಟ್ ರೀಡಿಂಗ್ ಪ್ಯಾಟರ್ನ್. ಸೊ ನಮ್ಮ ಏನ್ ಅಕಾಡೆಮಿ ಇದೆ, ಇದು ಎಕ್ಸೆಲ್ ಟ್ರೆಂಡ್ ಪಿಕ್ ಚಾರ್ಟ್ ರೀಡಿಂಗ್ ಅಕಾಡೆಮಿ ಅಂತಾನೆ. ದಿಸ್ ಇಸ್ ನಾಟ್ ಲೈಕ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ಇದು ಚಾರ್ಟ್ ರೀಡಿಂಗ್ ಅಂದ್ರೆ ಕಂಪ್ಲೀಟ್ಲಿ ವಿ ಡಿಪೆಂಡ್ ಆನ್ ಚಾರ್ಟ್. ಅಂದ್ರೆ ಚಾರ್ಟ್ ನ ನಾವು ಅಲ್ಲಿ ಏನ್ ತೋರಿಸುತ್ತೋ ಅದನ್ನ ಮಾತ್ರ ಮಾಡ್ತೀವಿ. ಬಿಟ್ರೆ ಯಾವುದೇ ನ್ಯೂಸ್ ಅಥವಾ ಯಾವುದೇ ಒಂದು ಬೇರೆ ಏನೇ ಆದ್ರೂ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ನೋಡಿ, ಇದನ್ನು ಸೇಮ್ ಪ್ಯಾಟರ್ನ್ ಡೌನ್ ಇದೆ, ಅದಾದ್ಮೇಲೆ ಕನ್ಸಾಲಿಡೇಟ್ ಆಯ್ತು. ನೀವು ನೋಡ್ಕೊಳ್ತಾ ಬಂದ್ರೆ ನೋಡಿ, ಇದು ಅಪ್ ಇತ್ತು, ಕನ್ಸಾಲಿಡೇಟ್ ಆಯ್ತು, ನೆಕ್ಸ್ಟ್ ಅಪ್ ಆಯ್ತು. ಅದೇ ತರ ಇದು ಅಪ್ ಇದೆ, ಕನ್ಸಾಲಿಡೇಟ್ ಆಗ್ತಾ ಇದೆ, ನೆಕ್ಸ್ಟ್ ಅಪ್ ಇದೆ, ಕನ್ಸಾಲಿಡೇಟ್ ಆಗ್ತಾ ಇದೆ, ನೆಕ್ಸ್ಟ್ ಅಪ್ ಆಗ್ಬೇಕು. ಇದ್ರ ಮೇಲ್ಗಡೆ ಹೋಗ್ಲೇ ಇಲ್ಲ ಅಂತ ಇಟ್ಕೊಳ್ಳೋಣ. ನಾಳೆ ಇದ್ರ ಮೇಲ್ಗಡೆ ಹೋಗ್ಲೇ ಇಲ್ಲ ಅಂತಂದ್ರೆ ನಾನು ಟ್ರೇಡೇ ತಗೊಳ್ಳಲ್ಲ. ನೆಕ್ಸ್ಟ್ ಇಲ್ಲಿಂದ ಹಿಂಗೆ ಬಿದ್ದೋಯ್ತು ಅಂತಂದ್ರು ನಂಗೆ ರೆಫರೆನ್ಸ್ ಲೈನ್ ಮೇಲ್ಗಡೆ ಬಂದ್ರೆ ಮಾತ್ರ ನಾನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ಎಕ್ಸಿಕ್ಯೂಟ್ ನ ಮಾಡಕ್ ಹೋಗಲ್ಲ. ಈ ತರ ಪ್ಲಾನ್ ಇರುತ್ತೆ. ಸೊ ಈ ತರ ನಾವೊಂದು ಪ್ರಿಪ್ರೇಷನ್ ನ ಮಾಡ್ಕೊಂಡಾಗ ಮಾತ್ರ ಸ್ವಿಂಗ್ ಟ್ರೇಡಿಂಗ್ ನ ನಾವು ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ಕೊಡ್ತಾ ಇರುವಂತಹ ಕಂಟೆಂಟು, ನಾನು ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ ಒಂದು ಏನೋ ನಿಮ್ಗೆ ಏನು ಒಂದು ಸರ್ಚ್ ಮಾಡ್ತಾ ಇರ್ತೀರಾ, ಸ್ವಿಂಗ್ ಟ್ರೇಡಿಂಗ್ ಹೆಂಗ್ ಮಾಡೋದು ಏನು ಅನ್ನೋದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಆದಷ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.